ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕೋಲಾರಲ್ಲಿ ದ ಒರಿಜಿನಲ್ ವುಡನ್ ಫೈರ್ ಪಿಜ್ಜಾ ತಿನ್ನೋಣ ಅನ್ಬಿಟ್ಟು ದ ಇಟಲೈಸ್ ಕೆಫೆ ದ ಅಥೆಂಟಿಕೇಟೆಡ್ ವುಡ್ ಫೈರ್ಡ್ ಪಿಜ್ಜಾಗೆ ಬಂದಿದೀವಿ. ಸೊ ಇದು ಒರಿಜಿನಲ್ ವುಡನ್ ಫೈರ್ ಪಿಜ್ಜಾ ಕೊಡ್ತಾರಂತೆ. ಸೊ ಹೇಗಿದೆ ಅಂತ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮ್ಮ ಅನಿಸಿಕೆನ ನಿಮ್ಗೆ ಹೇಳ್ತೀವಿ, ಬನ್ನಿ. ನೀವು ಶಾಪ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಗೋಲ್ಡನ್ ಲುಕ್ ಬರುತ್ತೆ. ಸೊ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸು ನಿಮ್ಮ ಲವರ್ಸ್ ಜೊತೆ ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಸೂಪರ್ ಸ್ಪಾಟ್ ಇದು. ಇಲ್ಲಿ ಬರೀ ಕೆಳಗಡೆ ಮಾತ್ರ ಜಾಗ ಇಲ್ಲ, ಸೊ ಮೇಲೆ ಕೂಡ ಸ್ಪೇಸ್ ಇದೆ. ಸೊ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಇದು ಬಂದು ಫಸ್ಟ್ ಫ್ಲೋರು. ಸೊ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆರಾಮಾಗಿ ಒಂದು ಒಳ್ಳೆ ಫೈನ್ ಡೈನ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಅಥೆಂಟಿಕೇಶನ್ ವುಡ್ ಫೈರ್ ಪಿಜ್ಜಾ ಜೊತೆ ಇನ್ನೂ ಹಲವಷ್ಟು ಮೆನ್ಯೂ ಇದೆ. ಬರ್ಗರ್ಸ್ ಇದೆ, ಫ್ರೈಸ್ ಇದೆ, ಎಲ್ಲ ಇದೆ. ಮೆನ್ಯೂ ಕಾರ್ಡ್ ಕೂಡ ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು ಮೆನ್ಯೂ ಕಾರ್ಡೇ ಇಷ್ಟು ದೊಡ್ಡದಾಗಿದೆ, ಯಾಕಂದರೆ ಇಲ್ಲಿ 100+ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಸೊ ಏನೇನು ಸಿಗುತ್ತೆ ಅಂತ ಬನ್ನಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಇಟಲಿ ಪಿಜ್ಜಾ ಮೆನ್ಯೂ. ದಿಸ್ ವಿಲ್ ಬಿನ್ ಎ ಗ್ರೀನ್ ಕಲರ್. ಇದು ಬಂದು ಸಿಗ್ನೇಚರ್ ಡಿಶಸ್ ಅಂತೆ. ನಾನ್ ವೆಜ್ ಪಿಜ್ಜಾ ಇರುತ್ತೆ, ಮತ್ತು ಬರ್ಗರ್ಸ್ ಆರ್ ವೆರಿ ಫೇಮಸ್ ಅಂತೆ. ಮತ್ತು ಫ್ರೈಡ್ ಚಿಕನ್ ಸಿಗುತ್ತೆ, ಫ್ರೆಂಚ್ ಫ್ರೈಸು, ಮೊಜಿಟೋಸು, ಮಾಕ್ಟೈಲು, ಮೋಮೋಸು, ನಗೆಟ್ಸು, ಸ್ಯಾಂಡ್ವಿಚ್ಚು, ಕಾಫಿ ಫ್ಲೇವರ್ಸಲ್ಲಿ ಚಿಲ್ಲರ್ ಸಿಗುತ್ತೆ, ಫಲೂದಾ, ಸಿಸ್ಲಿಂಗ್ ಬ್ರೌನಿ, ಮಿಲ್ಕ್ ಶೇಕ್ಸು, ಮತ್ತು ಐಸ್ ಕ್ರೀಮ್ ಸಂಡೆ ಕೂಡ ಸಿಗುತ್ತೆ. ಇವಾಗ ನಮ್ಮ ಜೊತೆ ರೆಸ್ಟೋರೆಂಟ್ ಓನರ್ ಅವರೇ ಇದ್ದಾರೆ. ಸೊ ನಾನೇ ನಮ್ಮ ಕೈಯಾರೆ ಪ್ರಿಪೇರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್, ಈ ಡೋ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮಗೆ. ಸೊ ಆಕ್ಚುಲಿ ಇದು ಪಿಜ್ಜಾ ಡೋ. ಯೂಶಲಿ ಪಿಜ್ಜಾ ಡೋ ಕೆಲವರು 4 hours ಫರ್ಮೆಂಟೇಶನ್ ಮಾಡ್ತಾರೆ, 6 hours ಫರ್ಮೆಂಟೇಶನ್ ಮಾಡ್ತಾರೆ. ನಾವು ಯೂಶಲಿ ಫರ್ಮೆಂಟೇಶನ್ ಮಾಡೋದು ಅಟ್ಲೀಸ್ಟ್ 12 hours. ಸೊ ಈ ಡೋ ರೆಡಿ ಮಾಡಕ್ಕೆ ಅಟ್ಲೀಸ್ಟ್ ನಿನ್ನೆ ನೈಟ್ ನಾವು ರೆಡಿ ಮಾಡಿಬಿಟ್ಟು ಅದು ಫರ್ಮೆಂಟ್ ಮಾಡಿಬಿಟ್ಟೆ ಇದು ಫರ್ಮೆಂಟೇಶನ್ ಆಗುತ್ತೆ. ಸೊ ಸಾರಿ, ನಂದು ಕಾಡ ಅಷ್ಟು ಇಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹಂಗಂದ್ರೆ ನಿಮ್ ಪ್ರಕಾರ ಒಂದು 15 hours ಆದ್ರೂ ಈ ಡೋ 12 to 15 hours ಫರ್ಮೆಂಟೇಶನ್ ಆಗ್ಲೇ ಆಗುತ್ತೆ. ಇದು ಆವಾಗ್ಲೇ ಅದು ಪಫಿನೆಸ್, ಸಾಫ್ಟ್ನೆಸ್, ಸೈಡ್ ಅಲ್ಲಿ ಕ್ರಂಚಿನೆಸ್. ಬಿಕಾಸ್ ಇದು ಒಂದು ವುಡ್ ಫೈರ್ಡ್ ಸ್ಟೈಲ್ ಪಿಜ್ಜಾ ಅಲ್ವಾ. ಪಿಜ್ಜಾದಲ್ಲಿ ಆಕ್ಚುಲಿ ನೋಡಿದ್ರೆ ನಿಮ್ಗೆ ಸೊ ದಿಸ್ ಇಸ್ ದ ವೇ ಆಫ್ ಮೇಕಿಂಗ್ ಪಿಜ್ಜಾ. ಹಿಂಗಿದೆ ಪಿಜ್ಜಾ ಮಾಡಬಹುದು, ಮಾಡಬೇಕಾಗಿತ್ತು. ಸೊ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಈ ಡೋ ಒಂದ್ ಸ್ವಲ್ಪ ತಿನ್ನಾಗಿದೆ ಅಲ್ವಾ. ಸೊ ಇದ್ರ ಆಕ್ಚುಲಿ ಇಟಾಲಿಯನ್ ಪಿಜ್ಜಾ ಅಂದ್ರೇನೆ ತಿನ್ಕಷ್ಟೇ. ನಿಮ್ಗೆ ತಿಕ್ ಬರೋ ಪಿಜ್ಜಾ ಎಲ್ಲ ಅಮೆರಿಕನ್ ಸ್ಟೈಲ್. ಸೊ ಪಿಜ್ಜಾ ಆರಿಜಿನೇಟ್ ಆಗಿರೋದೇ ಎಲ್ಲಿಂದ ನೋಡಿದ್ರೆ ಇಟಾಲಿಯಲ್ಲಿ. ಸೊ ಇಟಾಲಿಯಲ್ಲಿ ಅಥೆಂಟಿಕ್ ಸ್ಟೈಲ್ ಆಫ್ ಮೇಕಿಂಗ್ ಪಿಜ್ಜಾ ಬಂದು ವುಡ್ ಫೈರ್ಡ್. ಸೊ ಆ ಪ್ರಕಾರ ಒಂದು ಪಿಜ್ಜಾ ಮಾಡೋಣ ಅನ್ಕೊಂಡು ನಾವು ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಬ್ಯಾಂಗ್ಳೂರಲ್ಲಿ ಎಷ್ಟೋ ಇದೆ, ಸ್ವಲ್ಪ ದೊಡ್ಡ ದೊಡ್ಡ ಕೆಫೇಸ್ ಇದೆ. ಬಟ್ ಕಾಸ್ಟ್ ವೈಸ್ ನೋಡಿದ್ರೆ ಒಂದೊಂದು ಪಿಜ್ಜಾ ಅಲ್ಲಿ 800, 700, ಯೂಶಲಿ 600, ನಾಟ್ ಬಿಲೋ 400 ಬಿಲೋ ಯಾವ ಪಿಜ್ಜಾ ಇಲ್ಲ ಅಲ್ಲಿ. ಸೊ ನಂದು ಏನಂದ್ರೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಮ ಊರಿಗೆ ಕೋಲಾರಿಗೆ ತಗೊಂಡ್ ಬರ್ಬೇಕು ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿರೋದು. ದಿಸ್ ಇಸ್ ಸ್ಟ್ರೆಚಿಂಗ್. ಸೊ ಪಿಜ್ಜಾ ಸ್ಟ್ರೆಚ್. ಎಷ್ಟು ಸ್ಟ್ರೆಚ್ ಮಾಡ್ತಿರೋ ಅಷ್ಟು ಟೇಸ್ಟ್ ಆಗಿರುತ್ತೆ ಪಿಜ್ಜಾ. ಸೊ ಇದು ಒಂದು ಇದನ್ನ ನಾವು ಹೋಮ್ ಮೇಡ್ ಇನ್ ಹೌಸ್ ನಾವು ಪ್ರಿಪೇರ್ ಮಾಡೋ ಒಂದು ಪಿಜ್ಜಾ ಸಾಸ್. ಇದರಲ್ಲಿ ಆ ಸ್ವೀಟ್ನೆಸ್, ಆ ಸ್ಪೈಸಿನೆಸ್, ಆ ಟ್ಯಾಂಗಿನೆಸ್ ಎಲ್ಲ ಫ್ಲೇವರ್ ಇರುತ್ತೆ. ಸೊ ನಾವು ಯೂಸ್ ಮಾಡುವ ಟೊಮ್ಯಾಟೊ ಬಂದು ನಮ್ದು ಲೋಕಲ್ ಟೊಮ್ಯಾಟೊ, ಫಾರಿನ್ ಟೊಮ್ಯಾಟೊ ಬರುತ್ತಲ್ಲ ದೊಡ್ಡದು. ಸೊ ಅದು ಯೂಸ್ ಮಾಡ್ತೀವಿ. ಆಪಲ್ ಟೊಮ್ಯಾಟೊ ಯೂಸ್ ಮಾಡ್ತೀವಿ. ಆಮೇಲೆ ಟೊಮ್ಯಾಟೊ ಪ್ಯಾಲೆಟಿ ಅಂತ ಒಂದು ಬರುತ್ತೆ, ಇಟಾಲಿಯನ್ ಟೊಮ್ಯಾಟೊ. ಸೊ ಅದು ಸ್ವಲ್ಪ ಆಡ್ ಮಾಡ್ತೀವಿ. ಇದು ನಮ್ದು ಸ್ವಲ್ಪ ಸ್ಪೈಸಸ್. ಸೊ ನೀವು ನೋಡಬಹುದು ಇಟಾಲಿಯನ್ ಸ್ಪೈಸಸ್ ಅದೆಲ್ಲ ಇರುತ್ತೆ. ಸೊ ನೀವು ಝೂಮ್ ಮಾಡಿದ್ರೆ, ಸ್ವಲ್ಪ ಝೂಮ್ ಮಾಡಿ ನಿಮ್ಗೆ ಕಾಣಿಸುತ್ತೆ ಇದರಲ್ಲಿ ಇರುವ ಎಲ್ಲ ಸ್ಪೈಸಸ್. ಸೊ ಅದೆಲ್ಲ ಸ್ಪೈಸಸ್ ಎಲ್ಲ ನಾವು ಕಾಣಿಸ್ತಾ ಇದೆ. ಸೊ ನನಗೆ ಪೆಪ್ಪರ್ ಯಥೇಚ್ಛವಾಗಿ ಕಾಣಿಸ್ತಾ ಇದೆ, ಚಿಲ್ಲಿ ಫ್ಲೇಕ್ಸ್. ಮತ್ತೆ ಇದರಲ್ಲಿ ಒಂದು ಬಂದು ಪ್ರಾಪರ್ ಮೊಸರೆಲ್ಲಾ ಅಂಡ್ ಶೆಡರ್. ಮೊಸರೆಲ್ಲಾ ಬಂದು ನಿಮ್ಗೆ ಸ್ಟ್ಯಾಂಗಿನೆಸ್ ಬರುತ್ತೆ. ಸೊ ಅದು ಸ್ಟ್ರೆಚ್ ಬರೋದಲ್ಲ, ಅದು ಮೊಸರೆಲ್ಲಾ. ಅದಕ್ಕಿಂತ ಟೇಸ್ಟ್ ಆಕ್ಚುಲಿ ನೋಡಿದ್ರೆ ಶೆಡರ್ ಅಂತ ಒಂದು ಚೀಸ್, ಶೆಡರ್ ಚೀಸ್. ಸೊ ಆ ಚೀಸೇ ಟೇಸ್ಟ್ ಆಗಿರೋದು. ಸೊ ಆ ಚೀಸ್ ನಾವು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಇದರಲ್ಲಿ. ಸೊ ನೀವು ಇಷ್ಟೊತ್ತು ಆತ್ರವಾಗಿ ಕಾಯ್ತಾ ಇದ್ದಿದ್ದು ಪಿಜ್ಜಾ ಈಗ ಒರಿಜಿನಲ್ ಸ್ಟೈಲ್ ವುಡನ್ ಫೈರ್ ಓವನ್ ಗೆ ಹೋಗ್ತಾ ಇದೆ. ಸೊ ನನಗೂ ಕ್ಯೂರಿಯಾಸಿಟಿ ಇದೆ ಹೇಗಾಗುತ್ತೆ ಅಂತ.
ಸೊ ಬನ್ನಿ ನೋಡೋಣ. ಸೊ ಇದನ್ನ ನೀಟಾಗಿ ನೋಡಿ, ನಮ್ಮ ಓವನ್ ಬಂದು ಫುಲ್ ಹೀಟ್ ಆಗಿರುತ್ತೆ. ಫುಲ್ ಸೊ ಹೀಟೆಡ್ ಓವನ್ ಅಲ್ಲಿ ಪಿಜ್ಜಾ ಹೋಗಿದೆ. ಸೊ ಈ ಓವನ್ ಸ್ಪೆಷಾಲಿಟಿ ಬಗ್ಗೆ ಹೇಳಿ ಬ್ರೋ ಒಂದ್ ಸ್ವಲ್ಪ. ಸೊ ಫಸ್ಟ್ ಟೈಮ್ ನೋಡ್ತಾ ಇದು ಇದೀವಿ ಒಂದು ನಾವು. ಆಕ್ಚುಲಿ ಇಟಾಲಿಯನ್ ಸ್ಟೈಲ್ ಓವನ್ ಇದು. ಹಾ ಫುಲ್ಲಿ ವುಡ್ ಫೈರ್ಡ್. ಸೊ ಸೈಡ್ ಎಲ್ಲ ವುಡ್ ಇರುತ್ತೆ, ವುಡ್ ಫೈರ್ ಇರುತ್ತೆ, ಕೆಳಗಡೆನೋ ಹೀಟ್ ಇರುತ್ತೆ. ಸೊ ಕೆಳಗಡೆ ಇರುವ ಹೀಟು ಬೇಸಿಗೆ ಹೀಟ್ ಕೊಡುತ್ತೆ. ಮತ್ತೆ ಇದರ ಸ್ಪೆಷಾಲಿಟಿ ಏನಂದ್ರೆ ಈ ಪಿಜ್ಜಾದಲ್ಲಿ ಸೈಡ್ ಮಾತ್ರ ಒಂಥರ ಸಾಫ್ಟ್ ಅಂಡ್ ಕ್ರಂಚಿ ಇರುತ್ತೆ. ನೋಡಿ ಇವಾಗೇ ನೋಡಿ ಒಂಥರ ಕ್ರಂಚಿನೆಸ್ ಬಂದಿದೆ ನೋಡಿ, ಪಫಿನೆಸ್ ಬಂದಿದೆ ನೋಡಿ. ಸೊ ಈ ತರ ಫುಲ್ ಸೈಡ್ ಅಲ್ಲಿ ಸಾಫ್ಟ್ ಅಂಡ್ ಕ್ರಂಚಿ ಪಫಿನೆಸ್ ಇರುತ್ತೆ. ಸೆಂಟರ್ ಅಲ್ಲಿ ತಿನ್ ಕ್ರಸ್ಟ್ ಆಗಿರುತ್ತೆ. ಸೊ ಓವರ್ ಆಲ್ ಪಿಜ್ಜಾ ನೀವು ತಿನ್ಬಿಟ್ರೆ ಅಷ್ಟು ಫಿಲ್ಲಿಂಗ್ ಆಗಿರುತ್ತೆ, ಬಟ್ ನಿಮ್ಗೆ ಹೊಟ್ಟೆಗೆ ಲೈಟ್ ಆಗಿರುತ್ತೆ. ಯಾಕೆಂದ್ರೆ ನಮ್ದು ಬೇಸು ಅಷ್ಟು ದಪ್ಪ ಇರಲ್ಲ. ನೋಡಿ ಹೆಂಗಿದೆ ಪಿಜ್ಜಾ. ಸೊ ಇದನ್ನ ನೀಟಾಗಿ ಕ್ಲೀನ್ ಆಗಿ ಟರ್ನ್ ಮಾಡ್ತಾ ಒಂದ್ ಒಳ್ಳೆ ಟೆಕ್ಸ್ಚರ್ ಗೆ ತರಿಸ್ತಾ ಇದ್ದೀರಾ ನೋಡಿ. ಇವಾಗ ಹೆಂಗೆ ಒಂದ್ ಸೈಡ್ ಅಲ್ಲಿ ಫುಲ್ ಇದು ನೀವು ತುಂಬಾ ವಿಡಿಯೋಸ್ ಇದೆ. ಇಟಾಲಿಯನ್ ಪಿಜ್ಜಾನ ಹಾಕ್ತಿದ್ರೆ ಈ ತರಾನೇ ಸ್ಟೈಲೇ ಬರೋದು. ಸೊ ಈ ತರ ಪಿಜ್ಜಾ ತಿನ್ಬೇಕು ಅನ್ಸುತ್ತೆ ಜಾಸ್ತಿ ಜನ ಇಟಾಲಿಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಬ್ಯಾಂಗ್ಳೂರ್ ಹೋಗ್ತಾರೆ. ನಮ್ ಕೋಲಾರ ಪೀಪಲ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಮಾಡಬೇಕು, ಒಂದು ಪ್ಯಾಷನೇಟ್ ಆಗಿ ನಾವು ಮಾಡ್ತಾ ಇರೋದು. ಸೊ ಈ ಓವನ್ ಕೇಳ್ಪಟ್ರಿ, ಈ ಓವನ್ ನ ಪ್ರೈಸ್ ಬಂದ್ಬಿಟ್ಟು 3.5 lakhs ಅಂತೆ. ಸೊ ಹೇಗಿದೆ ನೋಡಿ, ಫುಲ್ ಈ ಓವನ್ ರೆಡಿ ಮಾಡಕ್ಕೆ ಇಲ್ಲಿ ಲೋಕಲ್ ಅಲ್ಲಿ ಯಾರಿಲ್ಲ. ಸೊ ಇಟಾಲಿಯನ್ ಪೀಪಲ್ ಅವರೇ ಅಥೆಂಟಿಕ್ ಆಗಿ ಅವ್ರ ಮೆಟೀರಿಯಲ್ ಇಟ್ಕೊಂಡು ಮಾಡ್ತಾರೆ. ಓಕೆ. ಸೊ ಈ ಓವನ್ ನಾನ್ ರೆಡಿ ಮಾಡಿರೋದು ಪಾಂಡಿಚೇರಿ. ಪಾಂಡಿಚೇರಿ ಇಸ್ ಫ್ರೆಂಚ್ ಟೌನ್. ಸೊ ಪಾಂಡಿಚೇರಿಯಲ್ಲಿ ಈ ತರ ಪಿಜ್ಜಾ ನಿಮ್ಗೆ ಜಾಸ್ತಿ ಸಿಗುತ್ತೆ. ಬಿಕಾಸ್ ಅಲ್ಲಿ ಇರೋದು ಮ್ಯಾಕ್ಸಿಮಮ್ ಫ್ರೆಂಚ್ ಪೀಪಲ್ಸ್ ಇರೋದು. ಪ್ಯಾರಿಸ್ ಇಂದ ಫ್ರಾನ್ಸ್ ಇಂದ ಬಂದು ಅಲ್ಲಿ ಒಂದು ವೆಕೇಶನ್ ಗೋಸ್ಕರ ಬರ್ತಾರೆ. ಸೊ ಅದು ಒಂದು ಫ್ರೆಂಚ್ ಕಾಲನಿ ಹೇಳ್ತಾರೆ. ಸೊ ಅಲ್ಲಿಂದ ಬಂದಿರುವ ಓವನ್ನೇ ಇದು ಆಕ್ಚುಲಿ. ಅಲ್ಲಿ ರೆಡಿ ಮಾಡ್ಕೊಂಡು ಸೊ ನಾನು ತಗೊಂಡ್ ಬಂದಿರೋದು ಕೋಲಾರ್ಗೆ. ಸೊ ಆಲ್ಮೋಸ್ಟ್ ನಮ್ ಪಿಜ್ಜಾ ರೆಡಿ ಆಯ್ತು. ಈ ಪಿಜ್ಜಾ ಮ್ಯಾಕ್ಸಿಮಮ್ ಒಂದು 90 seconds ಅಲ್ಲಿ ಕುಕ್ ಆಗ್ಬಿಡುತ್ತೆ. 90 ಜಾಸ್ತಿ ಟೈಮ್ ಎಷ್ಟು ಹೆಂಗಾಗಿದೆ ನೋಡಿ. ಒಂಥರ ಸಾಫ್ಟ್ ಅಂಡ್ ಕ್ರಂಚಿ, ಸೈಡ್ ಅಲ್ಲಿ ಸೆಂಟರ್ ಅಲ್ಲಿ ಒಂಥರ ಜ್ಯೂಸಿ ಆಗಿ ಹಿಂಗೆ ಬಂದ್ಬಿಡಿ. ಹೀಟು, ಆ ಪಿಜ್ಜಾದು ಫ್ಲೇವರು ಎಲ್ಲ ಇರುತ್ತೆ. ಆಲ್ಮೋಸ್ಟ್ ನಮ್ಮ ಪಿಜ್ಜಾ ರೆಡಿ ಆಯ್ತು. ಸೊ ಇವಾಗ ಆಚೆ ಬಂದ್ಬಿಡುತ್ತೆ ಪಿಜ್ಜಾ. ಸೊ ನಾನಂತೂ ಈಗರಾಗಿ ವೇಟ್ ಮಾಡ್ತಾ ಇದೀನಿ, ಯಾವಾಗ ಪಿಜ್ಜಾ ತಿನ್ಬೇಕು ಅನ್ಸ್ತಾ ಇದೆ ನೋಡಿ. ಸೊ ನೋಡ್ಬೋದು, ವಾ ಸೂಪರ್ ಆಗಿ ರೆಡಿ ಆಗಿದೆ. ಸೊ ನೋಡಿ ಈ ಸೈಡ್ इसको पकड़ ले, गरम रहेगा, नीचे गरम रहेगा. ಇದು ನೋಡಿ ಒಂಥರ ಬಬಲ್ಸು, ಒಂಥರ ಸಾಫ್ಟ್ ಅಂಡ್ ಕ್ರಂಚಿ ಸೌಂಡ್ ನಿಮ್ಗೆ ಸಿಗುತ್ತೆ ನೋಡಿ. ಇದು ಒಂಥರ ಕರಕ್ ಅಂತ ಒಂದು ಸೌಂಡ್, ಸಾಫ್ಟ್ ಅಂಡ್ ಕ್ರಂಚಿ ಸೈಡ್ ಅಲ್ಲಿ. ಈ ಸ್ಪೆಷಾಲಿಟಿ ಏನಂದ್ರೆ ಟಿಲ್ ದ ಎಂಡ್ ವರೆಗೆ ನೀವು ಪಿಜ್ಜಾ ತಿನ್ಬಹುದು. ಇದು ಎಂಡ್ ವರೆಗೆ. ಯೂಶಲಿ ಪಿಜ್ಜಾ ಏನ್ ಮಾಡ್ತಾರೆ, ಲಾಸ್ಟ್ ಅಲ್ಲಿ ಬಿಟ್ಬಿಡ್ತಾರೆ ಬೇಡ ಅಂತ. ಇದು ನೋಡಿ ಚೀಸ್ ನೋಡಿ ಎಷ್ಟು ಹೆಂಗೆ ಒಂಥರ ಬರ್ನ್ ತರ ಒಂದು ಫ್ಲೇವರು, ಸ್ಮೋಕಿ ಫ್ಲೇವರ್, ಒಂದು ಜ್ಯೂಸಿ ಲೇಯರ್ ಕೂಡ ಇದೆ. ಜ್ಯೂಸಿ ತರ ಒಂದು ಲೇಯರ್ ಹೋಗಿರುತ್ತೆ. ಸೊ ಇವಾಗ ನಾನು ಕಟ್ ಮಾಡ್ತೀನಿ. ಸೊ ಈ ಕೆಫೆಲಿ ಬರೀ ಪಿಜ್ಜಾ ಮಾತ್ರ ಅಲ್ಲ, ಇನ್ನೂ ಹಲವಾರು ವೆರೈಟಿ ಇದೆ. ಸೊ ಅದನ್ನು ಎಲ್ಲ ಟ್ರೈ ಮಾಡ್ತೀವಿ. ಈಗ ಪಿಜ್ಜಾನ ಪ್ಯಾಕ್ ಮಾಡ್ತಾ ಇದಾರೆ ನೋಡಿ. ಸೊ ನಾವು ಆರ್ಡರ್ ಮಾಡಿದ ಎಲ್ಲ ಐಟಮ್ಸು ಬಂದಿದೆ. ಸೊ ನಮ್ಮ ಜೊತೆ ಓನರ್ಸ್ ಕೂತಿದ್ದಾರೆ. ಸೊ ಹೇಳಿ ಬ್ರೋ. ಸೊ ನಾನು ಪಿಜ್ಜಾ ಮಾಡುವಾಗ ಹೇಳಿದೆನಲ್ವಾ, ಸೊ ಸಾಫ್ಟ್, ಆ ಕ್ರಂಚಿ, ಆ ಜ್ಯೂಸಿನೆಸ್ಸು. ಸೊ ಜಸ್ಟ್ ಸ್ವಲ್ಪ ಪಿಜ್ಜಾ ಥರ ಬರ್ತೀರಾ ನೋಡಿ. ಇದೆಲ್ಲ ಒಂಥರ ಜ್ಯೂಸಿ ಆಗಿ ಒಂಥರ ಇರುತ್ತೆ. ಸೊ ಸೈಡಲ್ಲಿ ಮಾತ್ರ ನೋಡಿ ಆ ಸಾಫ್ಟು ನೋಡಿ, ಚೀಸು ಹಂಗೆ ಬರ್ತಾ ಇದೆ. ಸೊ ನೋಡಿ ಅದು ಸಾಫ್ಟು ಆ್ಯಂಡ್ ಕ್ರಂಚಿ, ಪಫಿನೆಸ್ಸು. ಇದು ಈ ಥರ ಬರೋದು ವುಡ್ ಫೈರ್ಡ್ ಮಾತ್ರನೇ ಬರೋದು. ನಾರ್ಮಲ್ ಪಿಜ್ಜಾದಲ್ಲಿ ಈ ಥರ ಸಾಫ್ಟು ಆ ಕ್ರಂಚಿ ಇರಲ್ಲ, ಒಂಥರ ಹಾರ್ಡ್ ಇರುತ್ತೆ ಸೈಡಲ್ಲಿ. ಸೊ ಈ ಥರ ಸಾಫ್ಟ್ ಬರಬೇಕಂದ್ರೆ ಅದು ಪ್ರಾಪರ್ ವುಡ್ ಫೈರ್ಡ್ ಪಿಜ್ಜಾದಲ್ಲಿ. ಬಟ್ ಕೆಳಗಡೆ ನೋಡಿದ್ರೆ ನಿಮ್ಗೆ ಫುಲ್ ಬೇಸ್ ಮಾತ್ರ ಫುಲ್ ತಿನ್ ಕ್ರಸ್ಟ್ ಆಗಿರುತ್ತೆ. ಬೇಸ್ ಇರೋದು ಇಷ್ಟೇ, ಬಟ್ ಇಷ್ಟು ದಪ್ಪ ಇರೋದು ಎಲ್ಲ ಫಿಲ್ಲಿಂಗ್ಸು. ಇದು ಒಂದು ಸ್ಪೆಷಾಲಿಟಿ. ಇಟಾಲಿಯನ್ ಪಿಜ್ಜಾ ನೀವು ಹೋಗಿದ್ರೆ ನೋಡಿ ಚೀಸ್ ಬರ್ತಾ ಇದೆ ನೋಡಿ, ಅಷ್ಟು ಮೇಲೆ ಬರ್ತಾ ಇದೆ. ಸೊ ಇಟಾಲಿಯನ್ ಪಿಜ್ಜಾನಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಬೇಸ್ ತುಂಬ ಏನು ಹೇಳೋದು, ಇಟ್ ವಿಲ್ ಬಿ ವೆರಿ ತಿನ್. ಟಾಪಿಕ್ಸ್ ಮಾತ್ರ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಅದು ಫಿಲ್ಲಿಂಗು ಎಲ್ಲ ಇರುತ್ತೆ, ಬಟ್ ಅದು ಸ್ಟಮಕ್ ಅಲ್ಲಿ ಅಲ್ಲಿ ಲೈಟ್ ಆಗಿ ಫೀಲ್ ಆಗುತ್ತೆ ನಿಮಗೆ.
ಜಾಸ್ತಿ ಓವರ್ಲೋಡು ಅಯ್ಯಪ್ಪ ಒಂದು ಜಾಸ್ತಿ ನಾವು ತಿಂದಿದ್ದೀರಾ ಆ ಥರ ಇರಲ್ಲ, ಒಂಥರ ಲೈಟ್ ಆಗಿರುತ್ತೆ. ಟೇಸ್ಟು ಆ ಫಿಲ್ಲಿಂಗ್ಸು ಅದೆಲ್ಲ ಜಾಸ್ತಿ ಇರುತ್ತೆ. ಸೊ ಟ್ರೈ ಮಾಡಿ ಪಿಜ್ಜಾ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ. ಸೊ ನೋಡಿದ್ರೆ ಚೀಸ್ ಅಂತೂ ನೋಡಿ ಫುಲ್ಲು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ನೋಡ್ಬೋದು ಕೆಳಗಡೆ ಕೂಡ ಫುಲ್ ನೀಟಾಗಿ ರೋಸ್ಟ್ ಆಗಿದೆ. ಸೊ ಟೇಸ್ಟ್ ಮಾಡ್ತಾ ಇದ್ದೀವಿ. ನೀವು ಬೇಕಂದ್ರೆ ಸೀಸನಿಂಗ್ ಹಾಕೋಬಹುದು. ಸೂಪರ್ ಪಿಜ್ಜಾ ಅಂತ ಹೇಳ್ಬೋದು. ನನ್ನ ಲೈಫ್ ಟೈಮಲ್ಲಿ ಇಷ್ಟು ಟೇಸ್ಟ್ ಆಗಿರೋ ಪಿಜ್ಜಾನ ನಾನು ಯಾವತ್ತೂ ತಿನ್ನಲೇ ಇಲ್ಲ. ನಾನಂತೂ 100% ಚಾಲೆಂಜ್ ಕೊಡ್ತೀನಿ, ಈ ಪಿಜ್ಜಾ ನಿಮಗೆ ನಿಜವಾಗ್ಲೂ ಲೈಕ್ ಆಗುತ್ತೆ ಬ್ರೋ. ಇದರ ವಿಶೇಷತೆ ಏನಂದರೆ ಚೀಸ್ ಒಳ್ಳೆ ಫ್ಲೇವರ್ ಕೊಡ್ತದೆ, ಈ ಆಲೋಪಿನೋ ಅಂತೂ ಒಂದು ಒಳ್ಳೆ ಕಿಕ್ ಕೊಡ್ತಾ ಇದೆ, ಟ್ಯಾಂಗಿನೆಸ್ಸು ಮತ್ತೆ ತಿನ್ಲೇರು. ಚಿಕನ್ ಅಂತೂ ಫುಲ್ ಒಂದು ಒಳ್ಳೆ ಫಾರ್ ಎವ್ರಿ ನಾವು ಏನ್ ಮಾಡ್ತೀವಿ ಅಂದ್ರೆ ಫಾರ್ ಈಚ್ ಅಂಡ್ ವೆರೈಟಿ ಆಫ್ ಚಿಕನ್ಗೆ ಡಿಫ್ರೆಂಟ್ ಮ್ಯಾರಿನೇಟ್ ಮಾಡಿ ಅದು ಪ್ರಾಪರ್ ಈವನ್ ಅದು ಚಿಕನ್ ಕೂಡ ನಾವು ಒಂದು ಪ್ರಾಪರ್ ಆಗಿ ಮ್ಯಾರಿನೇಷನ್ ಟೈಮ್ ಕೊಟ್ಟು ಅದು ಕುಕಿಂಗ್ ಕೂಡ ಸ್ವಲ್ಪ ಪ್ರಾಪರ್ ಆಗಿ ಮಾಡ್ತೀವಿ. ಸೊ ಅದಕ್ಕೆ ನಾವು ಕಿಚನ್ ಟೂರ್ ನಾನು ಕೊಟ್ಟಿಲ್ಲ, ಯಾಕಂದ್ರೆ ಸ್ವಲ್ಪ ಸೀಕ್ರೆಸಿ ಇರುತ್ತೆ ನಾವು ಮೇಕಿಂಗ್. ನಾರ್ಮಲ್ ಆಗಿ ಕಿಚನ್ ಟೂರ್ ಕೊಡ್ಬೋದು, ಬಟ್ ಅದು ಪ್ರಿಪರೇಷನ್ ಮಾತ್ರ ನಾವು ಕೊಡಂಗಿಲ್ಲ. ಸೊ ಒನ್ ಬೈಟ್ ಎಲ್ಲ ಸ್ಟಾಪ್ ಮಾಡಕ್ಕೆ ಆಗ್ತಿಲ್ಲ. ಸೊ ಶೋರ್ ಟ್ರೈ ಮಾಡಿ. ಆ ಸಾಸ್ ಹೆಂಗೆ ಫೀಲ್ ಆಗುತ್ತೆ ನಮ್ದು, ಯಾಕಂದ್ರೆ ಈವನ್ ಪಿಜ್ಜಾ ಸಾಸ್ ನಾವು ಇನ್ ಹೌಸ್ ಮಾಡೋದು. ಸೊ ಪಿಜ್ಜಾ ಸಾಸ್ ನಾವು ಆಚೆಯಿಂದ ತಗೊಂಡು ಈಚ್ ಅಂಡ್ ಎವ್ರಿಥಿಂಗ್, ಡೋ, ಪಿಜ್ಜಾ ಸಾಸ್, ಟಾಪಿಂಗ್ಸ್ ಎಲ್ಲ ನಾವು ಇನ್ ಹೌಸ್ ರೆಡಿಮೇಡ್ ಮಾಡೋದು. ಸೊ ಒಂದು ಹೇಗಿದೆ ಅಂದರೆ ಎಲ್ಲ ಫ್ಲೇವರ್ಸು ಬ್ಯಾಲೆನ್ಸ್ಡ್ ಆಗಿ ಒಂದು ಒಳ್ಳೆ ಕಿಕ್ ಕೊಡ್ತಾ ಇದೆ. ದಯವಿಟ್ಟು ಬಂದು ಕೋಲಾರ ಜನತೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಪಿಜ್ಜಾ ಹೆಸರು ಬಂದ್ಬಿಟ್ಟು ಮಲೈ ಚಿಕನ್ ಟಿಕ್ಕಾ. ಸೊ ಸೂಪರ್ ಆಗಿದೆ, ನಾನಂತೂ ಮಸ್ಟ್ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಬಂದು ಟೇಸ್ಟ್ ಮಾಡಿ. ಸೊ ಇಲ್ಲಿ ಓನರ್ ಅವರು ಒಂದು ಓಪನ್ ಚಾಲೆಂಜ್ ಕೊಟ್ಟಿದ್ರೆ ಏನಂದ್ರೆ ಇಲ್ಲಿ ಸಿಗೋ ಬರ್ಗರ್ಸ್ಗೆ ಎಷ್ಟು ಹೈಪ್ ಇದೆ ಅಂದ್ರೆ ಇಲ್ಲಿ ನಾನ್ ವೆಜ್ ಬರ್ಗರ್ಸ್ ಅಷ್ಟೇ ಫೇಮಸ್ ಅಂತೆ, ಯಾಕಂದ್ರೆ ಇದು ಅಮೇರಿಕನ್ ಸ್ಟೈಲ್ ಬರ್ಗರ್ಸ್ ಅಂತೆ. ಸೊ ಇಲ್ಲಿ ನಾವು ವಿಡಿಯೋ ಮಾಡಕ್ ಕೇಳಿದ್ರೆ ಅವರು ವಿಡಿಯೋ ಮಾಡಕ್ ಬಿಡಲ್ಲ ಅಂದ್ರು, ಯಾಕಂದ್ರೆ ಇಲ್ಲಿ ಫುಲ್ ಸೀಕ್ರೆಟ್ ಸಾಸ್ ಮತ್ತೆ ಆ ಪ್ಯಾಟಿನ್ ಅಂತೂ ಫುಲ್ ಗ್ರಿಲ್ ಮಾಡೇ ಯೂಸ್ ಮಾಡ್ತಾರಂತೆ. ಸೊ ಬರ್ಗರ್ಸ್ ಅಂತೂ ಫುಲ್ ಸಾಫ್ಟ್ ಆಗಿ ಸ್ಪೈಸಿಯಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ನಾನ್ ವೆಜ್ ಬರ್ಗರ್ಸ್ ಅಲ್ಲಿ 2 ತರ ಬರ್ಗರ್ನ ತರಿಸಿದ್ವಿ. ಸೊ ಓನರ್ ಅವರು ಈ ಚಾಲೆಂಜ್ ನ ವಿನ್ ಆಗ್ತಾರಾ ಇಲ್ಲ ನಾವು ವಿನ್ ಆಗ್ತೀರಾ ಅಂತ ನೋಡೋಣ ಬನ್ನಿ. ಸೊ ಬ್ರೋ, ಈಗ ಬರ್ಗರ್ಸ್ ಬಗ್ಗೆ ನೀವು ಏನು ವಿಶೇಷತೆ ಅಂತ ಹೇಳಿ. ಸೊ ಈವನ್ ಸೇಮ್ ಲೈಕ್ ಪಿಜ್ಜಾ. ಸೊ ಪಿಜ್ಜಾ ಅಥೆಂಟಿಕ್ ಅಂದ್ರೆ ಇಟಾಲಿ, ಯುರೋಪಿಯನ್ ಕಂಟ್ರೀಸ್. ಸೊ ಸೇಮ್ ಲೈಕ್ ಬರ್ಗರ್ಸ್ ಅಥೆಂಟಿಕ್ ಅಂದ್ರೆ ಅಮೆರಿಕನ್. ಸೊ ಪ್ರಾಪರ್ ಅಮೆರಿಕನ್ ಸ್ಟೈಲ್ ಬರ್ಗರ್ ಕೊಡೋಣ ಅಂತ ನನ್ನೊಂದು ಇದಿತ್ತು. ಸೊ ಅದಕ್ಕೆ ನಾನು ಪ್ರಾಪರ್ ಅಮೆರಿಕಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ಯಾಟಿನ ಮ್ಯಾರಿನೇಟ್ ಸೀಸನಿಂಗ್ ಮಾಡಿ ಸೊ ಗ್ರಿಲ್ ಮಾಡ್ತಾರೆ, ಸ್ಮ್ಯಾಶ್ ಮಾಡಿ ಒಂಥರ ಗ್ರಿಲ್ ಮಾಡ್ತಾರೆ. ಸೊ ಸೇಮ್ ಆ ಸ್ಟೈಲ್ ಅಲ್ಲಿ ನಮ್ದು ಇನ್ ಹೌಸ್ ಒಂದು ಸಾಸ್ ಮಾಡಿದ್ದೀವಿ. ಸೊ ಅದು ಸ್ವಲ್ಪ ಚೀಸಿ ಫ್ಲೇವರ್ ವಿತ್ ಜ್ಯೂಸಿ ಎಲ್ಲ ಇರುತ್ತೆ. ಸೊ ಇದು ಪ್ರಾಪರ್ ಆಗಿ ಗ್ರಿಲ್ ನೋಡಿ. ಇವಾಗ ಇದು ನೀವು ತಿಂತಾರದು, ಸಾರಿ, ಇದು ನೋಡಿ ಪ್ಯಾಟಿ ನೋಡಿ ಫುಲ್ ಗ್ರಿಲ್ ಆಗಿದೆ. ಸೊ ಈ ಪ್ಯಾಟಿ ನೋಡಿ ಫುಲ್ ಗ್ರಿಲ್ಡ್ ಪ್ಯಾಟಿ ಇದು ಕಾಣಿಸುತ್ತಾ? ಸೂಪರ್ ಆಗಿದೆ. ಟೆಕ್ಸ್ಚರು ಫುಲ್ ಗ್ರಿಲ್ ಆಗಿರೋದು, ಒಂಥರ ಒಂದು ರೋಸ್ಟೆಡ್ ಫೀಲ್ ಬರುತ್ತೆ ಅದರಲ್ಲಿ. ಸೊ ನೀವು ಟ್ರೈ ಮಾಡಿ, ಅದು ನಿಮಗೆ ಫೀಲ್ ಆಗುತ್ತೆ ಅದು ಟೇಸ್ಟು. ಆಕ್ಚುಲ್ ಅಮೆರಿಕನ್ ಸ್ಟೈಲ್ ಬರ್ಗರ್ ಅಂದ್ರೆ ಹೆಂಗಿರುತ್ತೆ ಅಂತ. ಸೊ ಇದ್ರ ಸ್ಪೆಷಾಲಿಟಿ ಸ್ವಲ್ಪ. ಸೊ ಇದು ಒಂದು ನಾವು KFC ಇಂದ ಸ್ವಲ್ಪ ಇನ್ಸ್ಪೈರ್ ಆಗಿ ಮಾಡಿರುವ ಬರ್ಗರ್ ಇದು, ಜಿಂಗರ್ ಬರ್ಗರ್ ಅಂತ. ಕ್ರಿಸ್ಪಿ ಚಿಕನ್ ಜಿಂಗರ್ ಬರ್ಗರ್ ಅಂತ. ಸೊ ಕ್ರಿಸ್ಪಿ ಚಿಕನ್ ಅಲ್ಲಿ ಜಿಂಗರ್ ಚಿಕನ್ ಬರ್ಗರ್ ಅಂತ. ಸೊ ಒಂಥರ ಕ್ರಿಸ್ಪಿ, ನಮ್ದು ಇನ್ ಹೌಸ್ ಸಾಸ್ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಟೇಸ್ಟ್ ಇನ್ಹಾನ್ಸ್ ಆಗುತ್ತೆ. KFC ಅಲ್ಲಿ ಕೊಡೋದು ನಾರ್ಮಲ್ ಮೈನಸ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಇಲ್ಲಿ ನೋಡಿ ನಾವು ಏನ್ ಮಾಡ್ತೀವಿ ಅಂದ್ರೆ ಯಥೇಚ್ಛವಾಗಿ ಹಾಕಿದ್ರೆ ಅಂದ್ರೆ ಫುಲ್ ಲೋಡೆಡ್ ಆಗಿದೆ ಸಾಸ್. ಅದು ಚೀಸು ಮೆಲ್ಟ್ ಮಾಡಿ ಅದು ಸಾಸ್ ಅನ್ನ ನಾವು ಮಿಕ್ಸ್ ಮಾಡಿ ಮಾಡೋದು. ಸೊ ನೀವು ತಿನ್ನುವಾಗ ಅದು ಚೀಸಿ ಫ್ಲೇವರ್ಫುಲ್. ಇದು ಬಂದು ಬರ್ಗರ್ ಬಂದು ತಂದೂರಿ ಸ್ಪೈಸ್ ಬರ್ಗರ್ ಇದು. ಸೊ ಆ ತಂದೂರಿ ಫ್ಲೇವರ್ ನಿಮಗೆ ಇದು ಸಿಗುತ್ತೆ. ಜಸ್ಟ್ ಟ್ರೈ ಮಾಡಿ ಹೆಂಗಿದೆ. ಸೊ ಸರ್ ಹೇಳ್ತಾ ಇದ್ದಾರೆ ಟ್ರೈ ಮಾಡಿ ಅಂತ. ಸೊ ನಿಮ್ಗೆ ಯಾವಾಗ್ಲೇ ಒಂದು ಚಾಲೆಂಜ್ ಕೊಟ್ಟೆ ನಾನು. ಚಾಲೆಂಜ್ ಕೊಟ್ಟು ಈ ತರ ಬರ್ಗರ್ಸ್ ಡೆಫಿನೆಟ್ ಆಗಿ ನೋಡಿ ಎಷ್ಟು ಸೂಪರ್ ಆಗಿದೆ. ಸೊ ನಾಯ್ಸ್ ಇದೆ, ಬೇಜಾರು ಮಾಡ್ಕೊಂಬಿಡಿ, ಯಾಕಂದ್ರೆ ಇದು ಸ್ವಲ್ಪ ರಶ್ ಇರೋ ಏರಿಯಾ. ಸೊ ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ. ನನಗೆ ರಿಯಲ್ ಫೀಡ್ಬ್ಯಾಕ್ ಕೊಡಿ, ಯಾಕಂದ್ರೆ ಜಾಸ್ತಿ ಜನ ಹೇಳಿದ್ದಾರೆ ಬರ್ಗರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ ಅಂತ. ಆ ಪ್ಯಾಟಿಯಲ್ಲಿ ತಂದೂರಿ ಫ್ಲೇವರ್ ಇದೆ. ಯಾಕಂದ್ರೆ ಪ್ಯಾಟಿ ಅಂತ ನಾನು ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಇದು ರಿಯಲ್ ತಂದೂರಿ ತರನೇ ಇದೆ.
ಬನ್ ಅಂತೂ ಫುಲ್ ಸಾಫ್ಟ್ ಆಗಿದೆ, ಒಂದ್ ಸ್ವಲ್ಪ ಕ್ರಿಸ್ಪಿ ಇದೆ ಬನ್ನು. ನಾವು ಬನ್ ಏನ್ ಮಾಡ್ತೀವಿ ಅಂದ್ರೆ ಕೆಲವರು ಎಲ್ಲರೂ ಬನ್ನು ಒಂಥರ ದಪ್ಪ ಮಾಡ್ಬಿಡ್ತಾರೆ, ಸುಮ್ಮನೆ ನೋಡಕ್ ಚೆನ್ನಾಗಿರುತ್ತೆ, ಅದು ಫೀಲ್ ಮಾಡಕ್ಕೆ ಚೆನ್ನಾಗಿರಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದು ಬನ್ನು ಇಷ್ಟೇ ಇರಬೇಕು ಅಂತ ನಾವು ಶೈಲಿ ಆ ತರ ನಾವು ಪ್ರೊಡಕ್ಷನ್ ಮಾಡೋದು ಬನ್ಸು. ಸೊ ಇನ್ನೋಸ್ ಬೇಕರಿ ಒಂದು ನಮ್ದು ಗೊತ್ತವರದು ಬೆಂಗಳೂರಲ್ಲಿ ಇದ್ದಾರೆ. ಸೊ ಅಲ್ಲಿ ನಮ್ಗೆ ಯಾವ ಪ್ರಕಾರ ಬಂದ್ಬೇಕು ಆ ತರಾನೇ ಸೈಜು, ಶೇಪು, ಆ ಟೆಕ್ಸ್ಚರ್ ಎಲ್ಲ ಇರಬೇಕು ಅಂತ ನಾವು ಹೇಳ್ಬಿಟ್ಟು ಅದು ಮಾಡಿರೋದು. ಸೊ ನಮ್ಮ ಪ್ಯಾಟಿಗೆ ನೀವು ಟೇಸ್ಟ್ ಮಾಡುವಾಗ ಆ ಮೀಟ್ ನ ಟೇಸ್ಟು, ಆ ಫ್ಲೇವರ್ನ ಎಲ್ಲ ಪರ್ಫೆಕ್ಟ್ ಆಗಿ ಬರಬೇಕು. ಇಲ್ಲ ಅಂದ್ರೆ ಓವರ್ ಡಾಮಿನೇಟ್ ಆಗ್ಬಿಡುತ್ತೆ ನಿಮ್ ಬನ್ನು ಯೂಶಲಿ. ಮತ್ತೆ ಆ ಫ್ಲೇವರ್ ಅಲ್ಲಿ ಆ ಚೀಸಿ ಸಾಸ್ ನೀವು ಹೇಳಿದ ತರ ಸೂಪರ್ ಕಾಂಬಿನೇಷನ್ ಬ್ರೋ. ಈ ಚಾಲೆಂಜ್ ಅಲ್ಲಿ ನಾವು ಸೋತ್ರೆ ನೀವು ವಿನ್ ಆಗಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತಾರೆ. ಜಾಸ್ತಿ ಜನರು ಬಂದು ಇದು ನಮ್ದು ಸಾಸ್ ಬಂದು ತುಂಬಾ ಚೆನ್ನಾಗಿದೆ, ಸ್ವಲ್ಪ ಸೆಪರೇಟ್ ಆಗಿ ಕೊಡಿ ಗಿಡಿ ಅಂತ ಹೇಳ್ತಾರೆ. ಸೊ ನಾವು ಕೊಡ್ತೀವಿ. ಸೊ ಎಲ್ರಿಗೂ ಇಷ್ಟ ಆಗಿದೆ, ಒಂಥರ ಫ್ಯಾನ್ ಆಗಿದ್ದಾರೆ ನಮ್ಮ ಸಾಸ್ಗೆ ಹೇಳ್ಬೋದು. ಸೂಪರ್ ಬ್ರೋ. ಏನಂದ್ರೆ ತಿನ್ನುವಾಗ ಮೆಸ್ಸಿ ಆಗುತ್ತೆ, ಸೊ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ಈ ತರ ತಿಂದ್ರೆ ನೋಡಿದ್ರೆ ಮೆಸ್ಸಿ ಬರ್ಗರ್ ಅಂದ್ರೆ ನಾವು ತಿನ್ನುವಾಗ ಜ್ಯೂಸ್ ಆಚೆ ಬರಬೇಕು, ಆವಾಗ್ಲೇ ಅದು ಬರ್ಗರ್ ಆಕ್ಚುಲ್ ಅಮೆರಿಕನ್ ಸ್ಟೈಲ್ ಬರ್ಗರ್. ಯಾಕಂದ್ರೆ ಅವ್ನು ಅಮೆರಿಕನ್ ಸ್ಟೈಲ್ ಬರ್ಗರ್ ಅಲ್ಲಿ ಎಲ್ಲ ಅವನು ಜ್ಯೂಸಿಯಾಗಿ ಮಾಡಿದ್ದಾನೆ, ತಿನ್ನುವಾಗ ನಮ್ಗೆ ನೀರೇ ಬೇಕಾಗಿರಲ್ಲ, ಅಷ್ಟು ಜ್ಯೂಸಿಯಾಗಿ ಹೋಗ್ತಿರುತ್ತೆ. ಸುತ್ತೊಂದು ಬೈಟ್ ತಗೋತಾ ಇದೀನಿ, ಸೊ ನನ್ನ ಕೈಯಲ್ಲಿ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ. ಸೊ ನೋಡ್ಬೋದು ನೀವು, ಸೂಪರ್ ಬರ್ಗರ್, ಸೂಪರ್. ಸೊ ನೆಕ್ಸ್ಟ್ ಬರ್ಗರ್ಗೆ ನಾವು ಹೋಗೋಣ. ಸೊ ಇದು ಬಂದ್ಬಿಟ್ಟು KFC ಇಂದ ಇನ್ಸ್ಪಿರೇಷನ್ ಆಗಿ ಮಾಡಿರೋ ಬರ್ಗರ್ ಅಂತೆ. ಜಿಂಗರ್ ಬರ್ಗರ್, ಕ್ರಿಸ್ಪಿ ಚಿಕನ್ ಇರುತ್ತೆ, ಮತ್ತೆ ಸೇಮ್ ಚೀಸ್ ಸಾಸ್ ಲೋಡೆಡ್ ಆಗಿರುತ್ತೆ. ಸೊ ಇದೊಂದು ಬೈಟ್ ನೋಡಕ್ಕಂತೂ ಸಕ್ಕತ್ತಾಗಿದೆ ಅಲ್ವಾ? ಚೀಸು ಅಂತೆ ನೋಡ್ಬೋದು, ಫುಲ್ಲು ತುಂಬಿಸಿರ್ತಾರೆ. KFC ದಲ್ಲಿ ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡ್ತಾರೆ, ಯಾಕಂದ್ರೆ ಅದು ಜನರಲ್ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಮಾಡಿ ಮಾಡ್ತಾ ಇರೋದು. ಸೂಪರ್ ಬ್ರೋ. ಪೀಪಲ್ಸ್ ಎಲ್ರಿಗೆ ಅದು ಇಷ್ಟ ಆಗ್ಬೇಕು. ಚಿಕನ್ ಅಂತೂ ಒಳಗಡೆ ನೀಟಾಗಿ ಕುಕ್ ಆಗಿದೆ, ಆ ಕ್ರಿಸ್ಪಿನೆಸ್ ಇನ್ನ ಇದೆ, ಯಾಕಂದ್ರೆ ಜಾಸ್ತಿ ಹೊತ್ತಾಯ್ತು ಬರ್ಗರ್. ಆಲ್ಮೋಸ್ಟ್ ಇದು ಕುಕ್ ಆಗಿ ಒಂದು 20-30 ಮಿನಿಟ್ಸ್ ಆಯ್ತು, 20-30 ಮಿನಿಟ್ಸ್ ಆಯ್ತು, ಆದ್ರೂ ಇನ್ನ ಕ್ರಿಸ್ಪಿ ಇನ್ನ ಉಳಿಸ್ಕೊಂಡಿದೆ. ಸೊ ಸೂಪರ್ ಬ್ರೋ. ಒಂದಕ್ಕೊಂದೊಂದು ಕಾಂಪಿಟೇಷನ್ ಕೊಡ್ತಿದೆ, 1 vs 1 ಅಂತಿದೆ, ಸೂಪರ್ ಆಗಿದೆ. ಸೊ ಇಲ್ಲಿ ಪಿಜ್ಜಾ ಮತ್ತೆ ಬರ್ಗರ್ ಅಂತ ದಯವಿಟ್ಟು ನೀವು ಟೇಸ್ಟ್ ಮಾಡಲೇಬೇಕು. ಸೊ ಬರ್ಗರ್ಸ್ ಜೊತೆಗೆ ಫ್ರೆಂಚ್ ಫ್ರೈಸ್ ಕೂಡ ಕಾಂಬಿನೇಷನ್ ಬರುತ್ತೆ. ಮಾಕ್ಟೈಲ್ ಅಂತ ತಗೊಂಡಿದ್ವಿ. ಸೊ ನಮಗೆ ಸಾಸ್ ಇಷ್ಟ ಆಗ್ಬಿಟ್ಟು ನೋಡಿ, ಆ ಚೀಸಿ ಸಾಸ್ ಅಲ್ವಾ ಬ್ರೋ, ಇನ್ನೂ ಸಾಸು ಚೀಸು ಎಲ್ಲ ಬ್ಲೆಂಡ್ ಆಗಿರುತ್ತೆ. ಫ್ರೆಂಚ್ ಫ್ರೈಸು ಅಷ್ಟೇ ಸೂಪರ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು. ಸೊ ರಿಫ್ರೆಶಿಂಗ್ಗೋಸ್ಕರ ಒಂದು ಮೊಜಿಟೋ ಕೂಡ ತರಿಸಿದ್ವಿ, ಗ್ರೀನ್ ಆ್ಯಪಲ್ ಮೊಜಿಟೋ. ಇದು ಗ್ರೀನ್ ಆ್ಯಪಲ್ ಸ್ಮ್ಯಾಶ್, ಗ್ರೀನ್ ಆ್ಯಪಲ್ ಕ್ರಶ್. ಸೊ ಅದ್ರ ಫ್ಲೇವರ್ ಇದೆ. ಸೊ ಪ್ಲೈನಾಗಿ ಕುಡಿತಾ ಇದ್ದೀನಿ ಅನ್ಸಲ್ಲ. ಸೊ ಗ್ರೀನ್ ಆ್ಯಪಲ್ದು ಕ್ರಶ್ ಇರುತ್ತೆ, ಸೊ ಬಾಯಲ್ಲಿ ಫೀಲ್ ಮಾಡ್ಬೋದು ನೀವು. ನಾವು ಏನು ಮಾಡ್ತೀವಿ, ಸ್ವಲ್ಪ ಕ್ವಾಲಿಟಿಯಾಗಿ ಮಾಡಬೇಕು. ಗ್ರೀನ್ ಆ್ಯಪಲ್ ಪಲ್ಪು, ಸೊ ಎಲ್ಲ ಮೊಯ್ಟೋಗಿ ಒಂದು ಪಲ್ಪ್ ನಾವು ತರಿಸ್ಕೊಂಡು, ಸೊ ಪಲ್ಪ್ ಆ್ಯಡ್ ಮಾಡಿ ಫ್ಲೇವರ್ಸ್ನ ಕೊಡ್ತಾ ಇರೋದು. ಜಾಸ್ತಿ ಜನ ಏನು ಮಾಡ್ತಾರೆ, ರೆಡಿಮೇಡ್ ಫ್ಲೇವರ್ ಸಿಗ್ಬಿಡುತ್ತೆ, ರೆಡಿಮೇಡ್ ಫ್ಲೇವರ್ಗೆ ಸ್ಪ್ರೈಟ್ ಹಾಕಿ ಕೊಡ್ತಾರೆ. ಸೊ ಈ ಥರ ಪಲ್ಪ್ ಅಲ್ಲಿ ನಾನು ಸ್ವಲ್ಪ ಕ್ವಾಲಿಟಿಯಾಗಿ ಕೊಡಬೇಕೋಸ್ಕರ ನಾವು ಇದು ಮಾಡಿರೋದು ಇದು ಅಷ್ಟೇ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಮ್ಮ ಕೆಫೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಯಾಕೆಂದರೆ ಈ ಬಿಸ್ನೆಸ್ ನಾನು ಮಾಡ್ಬೇಕನ್ಕೋಸ್ಕರ ನಾನು ಬಂದಿಲ್ಲ, ಒಂದು ಪ್ಯಾಷನೇಟ್ ಆಗಿ ನಾನು ಮಾಡ್ತಾ ಇರೋದು. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನನಗೇನೋ ಇಷ್ಟ ಆಗಬೇಕು. ಸೊ ಆವಾಗಲೇ ಅದು ನಾನು ಕಸ್ಟಮರ್ಗೆ ನಾನು ಕೊಡೋದು. ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಯಾರಿಗೂ ಕೊಡಲ್ಲ. ಆ್ಯಂಡ್ ಈವನ್ ನಮ್ಮ ಮೆನುದಲ್ಲಿ ಜಾಸ್ತಿ ಐಟಮ್ಸು ಅಂತ ನಿಮಗೆ ಕಾಣಿಸೋಕ್ಕಾಗಲ್ಲ. ಈಚ್ ಆ್ಯಂಡ್ ಎವ್ರಿ ವೆರೈಟೀಸಲ್ಲಿ ಹ್ಯಾಂಡ್ ಪಿಕ್ಡ್ ಆಗಿ ಒಂದು ಮೆನು ಇರುತ್ತೆ. ಸೆಲೆಕ್ಟಿವ್ ಆಗಿ ನೀವು ಬಂದುಬಿಟ್ಟು ಇದು ಚೆನ್ನಾಗಿರುತ್ತಾ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ನಾನು ಒಂದು 8 months ನಾನು ಟ್ರಯಲ್ ಮಾಡಿರುವ ಡಿಶಸ್ಸೇ ಇದು. ಸೊ ಲಾಸ್ಟಲ್ಲಿ ಚಿಲ್ ಆಗೋಣ ಅಂದ್ಬಿಟ್ಟು ಒಂದು ಒಳ್ಳೆ ಡೆಸರ್ಟ್ ತರಿಸಿದ್ವಿ, ಯಾವುದಂದ್ರೆ ಚಾಕೋ ಬ್ರೌನಿ ಫಡ್ಸ್. ಸೊ ನೋಡ್ಬೋದು, ನೋಡೋಕ್ಕಂತೂ ಸೂಪರಾಗಿ ಕಾಣಿಸ್ತಾ ಇದೆ. 2 ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಸ್ಕೂಪಲ್ಲಿ ಬರುತ್ತೆ, ಮತ್ತು ಬ್ರೌನಿ ಇನ್ಕ್ಲೂಡ್ ಆಗಿರುತ್ತೆ. ಆ ಬ್ರೌನಿ ಅಂತೂ ಫುಲ್ ಸಾಫ್ಟಾಗಿ ಕಟ್ ಆಗ್ತಿದೆ ನೋಡಿ.
ಆಮೇಲೆ ಹಾಕಿರೋ ನಟ್ಸ್ ಅಂತೂ ಸೂಪರಾಗಿದೆ. ಐಸ್ ಕ್ರೀಮ್ ಅಂತೂ ಒಳ್ಳೆ ಫ್ಲೇವರ್ ಕೊಡ್ತಾಯಿದೆ. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಪ್ರಾಪರ್ ಯುರೋಪಿಯನ್ ಐಸ್ ಕ್ರೀಮ್. ಹಾಂ, ಸೊ ಈ ಡೆಸರ್ಟ್ ಬಂದು ಓಕೆ, ಪಿಜ್ಜಾ ಬರ್ಗರ್ಸ್ ಎಲ್ಲ ಇತ್ತು, ಒಂದು ಡೆಸರ್ಟ್ ಇರಬೇಕು ಅದಕ್ಕೋಸ್ಕರ ನಾನು ಒಂದು ಅರ್ಜೆಂಟಲ್ಲಿ ಮಾಡಿರುವ ಡೆಸರ್ಟ್ ಇದು. ಸೊ ನಾರ್ಮಲ್ ಡೆಸರ್ಟ್ ಬ್ರೌನಿ ವಿತ್ ಸ್ವಲ್ಪ ಕ್ವಾಲಿಟಿ ಆಗಿರೋ ಒಂದು ಐಸ್ ಕ್ರೀಮು, ಚಾಕೋ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಮಾಡಿದಿರೋದು. ನನಗೆ ಹೆಂಗೆ ಇದು ಪಿಜ್ಜಾ ಅಥೆಂಟಿಕ್ ಆಗಿ ತೊಗೊಂಡು ಬಂದಿದ್ದೀನಿ, ಬರ್ಗರ್ ತೊಗೊಂಡು ಬಂದಿದ್ದೀನಿ, ಆ ಥರ ಒಂದು ಡೆಸರ್ಟ್ ಕೂಡ ಅಥೆಂಟಿಕ್ ಆಗಿ ತೊಗೊಂಡು ಬರಬೇಕು ನಂಗೆ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಅದೊಂದು ಮೇಲೆ ವರ್ಕ್ ಆಗ್ತಾ ಇದೆ. ಮೇ ಬಿ ಇನ್ 1 ಮಂತು ಪ್ರಾಪರ್ ಯುರೋಪಿಯನ್ ಡೆಸರ್ಟ್ ಒಂದು ಬರುತ್ತೆ. ಫ್ರಾನ್ಸಲ್ಲಿ ಅದು ತುಂಬ ಫೇಮಸ್ಸು, ಎಲ್ಲ ಕಡೆ ಸಿಗುತ್ತೆ ಫ್ರಾನ್ಸಲ್ಲಿ. ಸೊ ಫ್ರೆಂಚ್ ಒಂದು ಪ್ರಾಪರ್ ಡೆಸರ್ಟು ಇಲ್ಲಿ ಮಾಡೋಣ ಅಂತ ಆಲ್ಮೋಸ್ಟ್ ಒಂದು ಟ್ರೈಲ್ ಹೋಗ್ತಾ ಇದೆ. ಅದು ಆಗಿಬಿಟ್ರೆ ವಿತಿನ್ ಅ ಮಂತ್ ಅದು ಬಂದ್ಬಿಡುತ್ತೆ. ಸೊ ಅದು ಟ್ರೈ ಮಾಡಿ ನೋಡೋಣ. ಮೇ ಬಿ ಫ್ರೆಂಚ್ ಟಚ್ ಎಲ್ಲ ನಮ್ಮ ಕೋಲಾರ ಜನತೆಗೆ ಕೊಡ್ತಾ ಇದ್ದೀರಾ ನೀವು? ಫ್ರೆಂಚು, ಇಟಾಲಿಯನು ಇದು, ಬಿಕಾಸ್ ಫ್ರೆಂಚ್ ಅಂಡ್ ಇಟಾಲಿ ಎಲ್ಲ ಒಂದು ಯುರೋಪಿಯನ್ ಕಂಟ್ರಿ. ಸೊ ಒಂದು ಯುರೋಪಿಯನ್ ಟಚ್ ಕೊಡಬೇಕು, ಅದಕ್ಕೋಸ್ಕರನೇ ಮಾಡೋದು. ಸೊ ಈಗ ಬಂದು ಈ ಓನರ್ ಅವ್ರದ್ದು ಒಂದು ಗುಡ್ ಥಾಟ್ ಆಗಿದೆ. ಸೊ ಯಾವಾಗಲೂ ಒಂದೇ ಥರ ಫುಡ್ ತಿನ್ನೋಕ್ಕಾಗಲ್ಲ, ಬೇರೆ ಕಂಟ್ರೀಸ್ದು ಒಂದು ಟಚ್ ತೊಗೊಂಬಂದು ಅವರ ಏನು ಒರಿಜಿನಾಲಿಟಿನ ಇಲ್ಲಿ ಪ್ರಾಪರ್ ಫ್ರೆಂಚ್ ನಾನು ಕೊಟ್ಟರೆ ಇಲ್ಲಿ ಆಗಲ್ಲ, ಸೆಟ್ ಆಗಲ್ಲ. ಇಂಡೋ ಫ್ರೆಂಚ್ ಮಾಡ್ಬೋದು, ಇಂಡೋ ಇಟಾಲಿ ಮಾಡ್ಬೋದು. ಯಾಕಂದ್ರೆ ಪ್ರಾಪರ್ ಫ್ರೆಂಚ್ ಅವರು ಮೀಟನ್ನು ರಾವ್ ತಿನ್ಬಿಡ್ತಾರೆ, ನಾವು ಆಗಲ್ಲ. ಸೊ ನಮ್ದು ಇಂಡಿಯನ್ ಟಚ್ ಕೊಟ್ಬಿಟ್ಟು ಫ್ರೆಂಚ್ ಸ್ಟೈಲ್ ತೊಗೊಂಡು ಬಂದು ಒಂದು ಫ್ಯೂಷನ್ ಥರ ಮಾಡಿ ಫ್ರೆಂಚ್ ಸ್ಟೈಲ್ ಕೊಡೋಣ ಅಂತ ನಂದು ಇಷ್ಟ. ಫ್ರೆಂಚು, ಇಟಾಲಿ ಆ ಸ್ಟೈಲ್ ಕೊಡೋಣ ಅಂತ. ಈವನ್ ಬರ್ಗರ್ ಕೂಡ ಅಮೆರಿಕನ್ ಬರ್ಗರ್ ಅಂದರೆ ಅಮೆರಿಕ. ಸೊ ಅದರಲ್ಲಿ ನಾನು ಇನ್ಸ್ಪೈರ್ ಆಗಿ ಹೆಂಗೆ ಅಲ್ಲಿ ಸಿಗೋದೆ ಆ ಥರನೇ ನಾವು ಮಾಡಬೇಕಂತ. ಸೊ ಎಲ್ಲ ಒಂದೊಂದು ಊರಿಂದ ಒಂದೊಂದು ಇನ್ಸ್ಪೈರ್ ಮಾಡಿ ಮಾಡ್ತಾ ಇರೋದು ಅಷ್ಟೇ. ಸೊ ಇಷ್ಟು ಹೇಳ್ತಾ ಈ ಡೆಸರ್ಟ್ ಟ್ರೈ ಮಾಡಿ, ಬೆಟರ್ ಆಗಿರುತ್ತೆ. ಅದು ಇದಕ್ಕಿಂತ ಬೆಟರ್ ಒಂದು ಡೆಸರ್ಟು ನಾನು ಬೇಗ ತಗೊಂಡು ಬರ್ತೀನಿ ವಿತಿನ್ ಅ ಮಂತು. ಆವತ್ತು ಅದು ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಸೊ ಇಷ್ಟು ಕಾನ್ಫಿಡೆನ್ಸ್ ಆಗಿ, ಎಷ್ಟು ನೀಟಾಗಿ ನಮ್ಮ ಸ್ಟಾರ್ಟಿಂಗಿಂದ ವಿಡಿಯೋ ಎಂಡಿಂಗ್ವರೆಗೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ವಿ. ಸೊ ಥ್ಯಾಂಕ್ ಯು.